ಮುಂದಿನ ಸುದ್ದಿ ಸಿಎಂ ವಿರುದ್ಧದ ಮೂಡ ಹಗರಣ ಪ್ರಕರಣ ಸಂಬಂಧ ಬಿ ರಿಪೋರ್ಟ್ ಸಲ್ಲಿಸಿದ್ದ ಅರ್ಜಿಯನ್ನ ಪ್ರಶ್ನೆ ಮಾಡಿತ್ತು ಇಡಿ. ಏಪ್ರಿಲ್ 8ನೇ ತಾರೀಕಿಗೆ ವಿಚಾರಣೆಯನ್ನ ಇದೀಗ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಲೋಕಾಯುಕ್ತ ವಕೀಲರ ವಾದವನ್ನ ಆಲಿಸೋದಕ್ಕೆ ಕೋರ್ಟ್ ನಿರ್ಧಾರಕ್ಕೆ ಬಂದಿದೆ. ಈ ಹಿಂದೆ ಲೋಕಾಯುಕ್ತದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿತ್ತು ಸಿಎಂ ಹಾಗೇನೆ ಅವರ ಕುಟುಂಬಸ್ಥರ ಬಗ್ಗೆ. ಏಪ್ರಿಲ್ 8ನೇ ತಾರೀಕಿಗೆ ಈಗ ವಿಚಾರಣೆಯನ್ನ ಹೈಕೋರ್ಟ್ ಮುಂದಕ್ಕೆ ಹಾಕಿದೆ. ಲೋಕಾಯುಕ್ತ ವಕೀಲರ ವಾದವನ್ನ ಆಲಿಸೋದಕ್ಕೆ ನಿರ್ಧಾರಕ್ಕೆ ಬಂದಿದೆ ಕೋರ್ಟ್. ಇಡಿ ಪರ ಮಧುಕರ್ ದೇಶಪಾಂಡೆ ವಾದವನ್ನ ಮಂಡನೆ ಮಾಡಿದ್ರು. ಇನ್ನು ಇಡಿ ತಕರಾರು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಇಡಿ ಹಲವು ಅಂಶಗಳನ್ನ ಹಂಚಿಕೊಂಡಿದ್ರು, ಲೋಕಾಯುಕ್ತ ಅದನ್ನ ಪರಿಗಣನೆಗೆ ತಗೊಂಡಿಲ್ಲ ಅಂತೇಳಿ ಮಧುಕರ್ ವಾದವನ್ನ ಮಾಡಿದ್ರು. ಲೋಕಾಯುಕ್ತ ವಕೀಲರ ವಾದವನ್ನ ಆಲಿಸೋದಕ್ಕೆ ಕೋರ್ಟ್ ಇದೀಗ ನಿರ್ಧಾರಕ್ಕೆ ಬಂದಿದೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಬಿ ರಿಪೋರ್ಟ್ ಹಾಕಿದ್ದಾರೆ ಅಂತೇಳಿ ಕೋರ್ಟ್ ಗಮನಕ್ಕೆ ತರಬೇಕಾಗತ್ತಲ್ಲ. ಸೊ ಆ ನಿಟ್ಟಿನಲ್ಲಿ ಈಗ ಅವ್ರ ಪರವಾಗಿನೂ ಕೂಡ ಒಂದಿಷ್ಟು ಅಂಶಗಳನ್ನ ಕೇಳೋದಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ. ಲೋಕವಾದವನ್ನ ಆಲಿಸೋದಕ್ಕೆ ಕೋರ್ಟ್ ನಿರ್ಧಾರಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ 8ನೇ ತಾರೀಕಿಗೆ ಏಪ್ರಿಲ್ 8ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದಕ್ಕೆ ಹಾಕಿದೆ. ಬಹಳಷ್ಟು ಕುತೂಹಲ ಇದೆ. ಯಾಕಂದ್ರೆ ಲೋಕಾಯುಕ್ತದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆದ್ಮೇಲೆ ಸಿದ್ದರಾಮಯ್ಯ ರಿಲೀಫ್ ಆದ್ರೂ ಅದಾದ್ಮೇಲೆ ಸಿಬಿಐ ತನಿಖೆಗೂ ಕೂಡ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಇವಾಗ ಇಡಿಯಲ್ಲಿ ವಿಚಾರಣೆ ನಡೀತಾ ಇರೋದ್ರಿಂದ ಒಂದಿಷ್ಟು ಸ್ಟ್ರಾಂಗ್ ಪಾಯಿಂಟ್ಗಳನ್ನ ಜಾರಿ ನಿರ್ದೇಶನಾಲಯ ಇದೀಗ ಈ ಕೇಸಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಜಾರಿ ನಿರ್ದೇಶನಾಲಯದಿಂದ. ಈಗ ಲೋಕಾಯುಕ್ತದಿಂದ ಬಿ ರಿಪೋರ್ಟ್ ಯಾಕೆ ಸಲ್ಲಿಕೆ ಆಗಿದೆ ಅನ್ನೋ ಕುರಿತಂತೆ ವಾದವನ್ನ ಆಲಿಸೋದಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಡ್ತಾ ಏಪ್ರಿಲ್ 8ನೇ ತಾರೀಕಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಇಡಿ ಪರವಾಗಿ ಮಧುಕರ್ ದೇಶಪಾಂಡೆ ವಾದವನ್ನ ಮಂಡನೆ ಮಾಡ್ತಾ ಇಡಿ ತಕರಾರು ಅರ್ಜಿ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳ ಬಗ್ಗೆ ಯಾಕೆ ಲೋಕಾಯುಕ್ತ ಗಮನ ಹರಿಸಿಲ್ಲ ಅಂತ ಹೇಳಿ ವಾದ ಮಂಡನೆಯನ್ನ ಮಾಡಿದರು. ಇನ್ನು ಬುಡಾ ಕೇಸಲ್ಲಿ ಸಿಎಂ ಕುಟುಂಬದ ತನಿಖೆಯನ್ನ ನಡೆಸಬಾರದು, ಈಗ ಹೈಕೋರ್ಟ್ ಆದೇಶವನ್ನ ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ ಅಂತ ಹೇಳಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಒಂದಿಷ್ಟು ಗೊಂದಲಗಳಿತ್ತು ಹೈಕೋರ್ಟ್ನ ಆದೇಶದ ಬಗ್ಗೆ. ಸೊ ಈ ಬಗ್ಗೆ ಒಂದು ಕ್ಲಾರಿಟಿಯನ್ನ ಪೊನ್ನಣ್ಣ ಕೊಟ್ಟಿದ್ದಾರೆ ಸಿಎಂ ಕಾನೂನು ಸಲಹೆಗಾರ. ನಟೇಶ್ ಪ್ರಕರಣದಲ್ಲೂ ಕೂಡ ಇಡಿ ತನಿಖೆ ನಡೆಸೋದಕ್ಕೆ ಸಾಧ್ಯವಿಲ್ಲ. ಸಿಎಂ ಪತ್ನಿ ಪಾರ್ವತಿ ಕೇಸಲ್ಲಿ ಇಡಿ ತನಿಖೆ ಅಸಾಧ್ಯ. 14 ಸೈಟ್ ವಾಪಸ್ ಕೊಟ್ಟಿರೋದ್ರಿಂದ ತನಿಖೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಸೈಟ್ ಕೇಸಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ. ಯಾಕಂದ್ರೆ ಇಡಿ ಎಂಟ್ರಿ ಆಗುತ್ತೆ, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಎಂಟ್ರಿ ಆಗ್ತಾರೆ ಅಂತಂದ್ರೆ ಅಲ್ಲ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರಬೇಕು. ಬಟ್ ಈ ಕೇಸಲ್ಲಿ ಆಗಿಲ್ಲ, ಹಾಗಾಗಿ ಇಡಿ ಇಲ್ಲಿ ತನಿಖೆ ಮಾಡೋದಕ್ಕೂ ಬರೋದೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಹಾಗೇನೆ ಸುರೇಶ್ ಅವ್ರ ಮೇಲೆ ತನಿಖೆಯ ಅಗತ್ಯತೆನೇ ಇಲ್ಲ. ಇಡಿ ತನಿಖೆ ಆದ್ರೆ ನ್ಯಾಯಾಂಗ ನಿಂದನೆ ಆಗಿಬಿಡುತ್ತೆ ಅಂತ ಹೇಳಿ ನ್ಯೂಸ್ 18 ಕನ್ನಡಕ್ಕೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠ ನೀಡಿರುವಂತಹ ಆದೇಶವನ್ನ ಯಾವ ರೀತಿಯಾಗಿ ವಿರೋಧ ಪಕ್ಷದವರು ಬಿಂಬಿಸ್ತಾ ಇದ್ದಾರೆ. ನಟೇಶ ಅಂತೇಳಿ ಬೂಡಾದ ಕಮಿಷನರ್ದು ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಆತನಿಗೆ ನೀಡಿದಂತ ಸಮನ್ಸು ಮತ್ತೆ ನಡೆದಂತ ಸರ್ಚ್ ಅನ್ನ ಏನು ರದ್ದು ಮಾಡಿತ್ತು, ಅದರ ಮೇಲೆ ಇಡಿ ಸಲ್ಲಿಸಿದಂತ ಮೇಲ್ಮನವಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಚ್ಚ ನ್ಯಾಯಾಲಯ ನಾವು ಇದನ್ನ ತಡೆ ಮಾಡೋದಿಲ್ಲ ಅಂತ ಹೇಳುವಂತದ್ದು ಹೇಳಿದ್ದಾರೆ. ವಿ ವಿಲ್ ನಾಟ್ ಸ್ಟೇ ದಿ ಆರ್ಡರ್ ಆಫ್ ದ ಸಿಂಗಲ್ ಜಡ್ಜ್. ಅಂದ್ರೆ ನಟೇಶನ ವಿಚಾರದಲ್ಲಿ ಇಡಿ ಯಾವ ರೀತಿಯಾಗೂ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಪಾರ್ವತಿ ಅವರ ಪ್ರಕರಣದಲ್ಲೂ ಕೂಡ ಏನು ಇವತ್ತು ಉಚ್ಚ ನ್ಯಾಯಾಲಯ ನೀಡಿದಂತ ಆದೇಶ ಇದೆ, ಆ ಆದೇಶಕ್ಕೆ ಇಡಿನವರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಬದ್ಧರಾಗಿರ್ಬೋದು. ಈ ಆದೇಶ ಏನಿದೆ, ಯಾವ ತನಿಖೆಯನ್ನ ಅಥವಾ ವಿಚಾರಣೆಯನ್ನ ಇಡಿ ನಡೆಸ್ತಾ ಇದ್ದಾರೆ ಅದಕ್ಕೆ ಯಾವುದೇ ತಡೆ ಇಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಅದು ಹೇಗಿದ್ರೂ ತಡೆ ಇಲ್ಲ, ಅದೇನು ಉಚ್ಚ ನ್ಯಾಯಾಲಯದ ಆದೇಶ ಬೇಕು ಅಂತಿಲ್ಲ. ಆದರೆ ಯಾರು ಪ್ರಕರಣಕ್ಕೆ ವಾದಿಗಳಿದ್ದಾರೆ ಅಥವಾ ಪ್ರತಿವಾದಿಗಳಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ಇದು ರದ್ದಾಗಿದೆ. ಇಡಿ ಅವರ 14 ಸೈಟಿನ ವಿಚಾರ ಏನು ಪಾರ್ವತಿ ಅವರು ಪಡ್ಕೊಂಡಿರೋಂಥ ಇಸ್ ಪ್ರೊಸೀಡ್ಸ್ ಆಫ್ ಕ್ರೈಮ್ ಅಂತ ವಾದ ಇದೆ, ಅದನ್ನು ಆಲೈಸಿ ಉಚ್ಚ ನ್ಯಾಯಾಲಯ ಈ 14 ಸೈಟ್ಗಳೇನಿದೆ ಅದಿವತ್ತು ವಾಪಸ್ ಮಾಡಿದ್ದಾರೆ. ಮತ್ತೆ ಯಾವತ್ತೂ ಕೂಡ ಪಾರ್ವತಿ ಅವರು ಆ 14 ಸೈಟನ್ನ ಬೇರೆಯವರಿಗೆ ಮಾರೋದಾಗ್ಲಿ ಅದರಲ್ಲಿ ವಹಿವಾಟಾಗ್ಲಿ ಇಲ್ಲ. ಅದರಿಂದ ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್. ECIR ಅಡಿಯಲ್ಲಿ ಕೊಟ್ಟಂತ ಸಮನ್ಸ್ನ ರದ್ದು ಮಾಡಿದ್ದಾರೆ. ಅದರಿಂದ ಆ ಪ್ರಕರಣಕ್ಕೂ ಇಲ್ಲಿ ನಿನ್ನೆ ನೀಡಿರುವಂತಹ ಆದೇಶಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳೋದನ್ನ ದಯವಿಟ್ಟು ಸ್ಪಷ್ಟಪಡಿಸಿ